ನಳಂದ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಪಾಠಕ್ಕೂ ಸೈ ಆಟಕ್ಕೂ ಸೈ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಳಂದ ವಿದ್ಯಾಸಂಸ್ಥೆ ಕ್ರೀಡಾ ವಿಭಾಗದಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದೆ. ಪಾಠಕ್ಕೂ ಸೈ ಆಟಕ್ಕೂ ಸೈ ಎನ್ನುವಂತೆ ಇಲ್ಲಿನ ಮಕ್ಕಳನ್ನ ತಯಾರು ಮಾಡುವಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಹಿಡಿದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಶಸ್ತಿಯನ್ನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇದಕ್ಕೆ ಶಾಲೆಯ ಅಧ್ಯಕ್ಷ ಲೋಕೇಶ್ ರವರು ಕ್ರೀಡಾ ಮನೋಭಾವವೇ ಕಾರಣ ಅಂತ ತಿಳಿದು ಬಂದಿದೆ. ನಳಂದ ವಿದ್ಯಾಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶಿಷ್ಟವಾದ ವಿದ್ಯಾಸಂಸ್ಥೆಯಾಗಿದ್ದು, ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಹೆಚ್ಚು ಒತ್ತು ನೀಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಅಂತ ಸಂಸ್ಥೆಯ ನಿರ್ದೇಶಕ ಹರೀಶ್ ರವರು ಹೇಳಿದ್ದಾರೆ. ಕ್ರೀಡಾ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸುಮಾರು 24 ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ಗೆದ್ದು ಬಂದಿದ್ದಾರೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಸುಮಾರು 21 ಮಂದಿ ಮಕ್ಕಳು ಆಯ್ಕೆಯಾಗಿದ್ದು, ಹೇಗೆ ನಮ್ಮ ಶಾಲೆಯ ಮಕ್ಕಳು ಕ್ರೀಡೆಯಲ್ಲಿ ಮಹತ್ತರವಾದಂತಹ ಸಾಧನೆ ಮಾಡಿ ಶಾಲೆಗೆ ಹಾಗೂ ಪೋಷಕರಿಗೆ ಒಳ್ಳೆಯ ಹೆಸರನ್ನ ತರ್ತಿದ್ದಾರೆ. ಅದರ ಜೊತೆಗೆ ಶೈಕ್ಷಣಿಕವಾಗಿಯೂ ಸಹ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಜ್ಞಾನಾರ್ಜನೆ ವೃದ್ಧಿ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿದ್ರು. ಅಂತೇಳಿ ಇಲ್ಲಿ ಗೌತಮ್ ಕೆ ಎನ್ ಅವ್ರ ಫ್ರೆಂಡ್ಸು. ಸೊ ನಾನು ಗೌತಮ್ ಕೆ ಎನ್ ಪೇರೆ ಇವ್ರನ್ನ ಒಂದು 6th ಸ್ಟ್ಯಾಂಡರ್ಡ್ಗೇನೋ ಅಡ್ಮಿಷನ್ ಮಾಡಿದೆ ನಳಂದ ಸ್ಕೂಲಲ್ಲಿ. ಮತ್ತು ಸ್ಪೋರ್ಟ್ಸು ಮತ್ತು ಎಜುಕೇಷನ್ ಇದರಲ್ಲಿ ಚೆನ್ನಾಗಿರಲಿಲ್ಲ ಅಂತಲ್ಲ. ಆಮೇಲೆ ಈ ಸ್ಕೂಲು ಮ್ಯಾನೇಜ್ಮೆಂಟ್ ಏನಿದೆ, ಕೋಚು ಮತ್ತು ನಾಜೀರ್ ಸರ್ ಇರ್ಬೋದು, ಮತ್ತು ಸಂಸ್ಥಾಪಕರು ಲೋಕೇಶ್ ಸರು, ಹರೀಶ್ ಸರು, ಇವರು ತುಂಬ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕ್ರೀಡೆ ಆಗಲಿ ಎಜುಕೇಷನ್ ಆಗಲಿ ತುಂಬ ಪ್ರೋತ್ಸಾಹ ಕೊಟ್ಟು ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೊಂದು. ಮತ್ತು ಇಲ್ಲಿ ನಳಂದ ಶಾಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಅದೇ ಇರ್ತದೆ. ಮತ್ತು ಕೆ ಎನ್ ಗೌತಮ್ ಪೇರೆ ನಮ್ಮ ಮಗ ಇದ್ದು ಎಜುಕೇಷನಲ್ಲೂ ಇದರಲ್ಲಿದ್ದಾನೆ, ಮತ್ತು ಸ್ಪೋರ್ಟ್ಸಲ್ಲೂ ಒಳ್ಳೆ ಅಚೀವ್ ಮಾಡ್ತಾವೆ. ಅದು ಶಾಲೆಯಲ್ಲಿ ಕ್ರೀಡೆಗೆ ಪೂರಕವಾದ ವಾತಾವರಣ ಇದೆ, ತುಂಬ ಚೆನ್ನಾಗಿದೆ. ಶಾಲೆಯಲ್ಲಿ ಹೆಂಗೆ ವಾತಾವರಣ ಇದೆ ಅಂತಂದರೆ ಅಪ್ ಟು ಒಂದು 5:30ಗೆಲ್ಲ ನಾಜೀರ್ ಸರ್ ಅವರು ಕೋಚ್ ಇರಬೇಕು. 5:30ಗೆಲ್ಲ ಬಂದು ಮಕ್ಕಳನ್ನೆಲ್ಲ ಇದು ಮಾಡಿ ಇದಕ್ಕೆ ರೆಡಿ ಮಾಡಿ ಅಂತ ಟ್ರೈನಿಂಗ್ ಇದು ಮಾಡಿ, ಮತ್ತು ಈವ್ನಿಂಗು ಮಾರ್ನಿಂಗು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಇದೆ ಸರ್. ಅಂದರೆ ಅದನ್ನು ನೋಡಿ ನೀವು ಶಾಲೆ ಹೌದು, ಅದರಿಂದನೇ ನಮಗೆ ಈ ಶಾಲೆ ಬಗ್ಗೆ ಮೊದಲು ತಿಳ್ಕೊಂಡೆ ನಾನು ಏನಾಗುತ್ತೆ ಅಂತೇಳಿ. ಮತ್ತು ನಮ್ಮ ಸಂಸ್ಥಾಪಕರು ಲೋಕೇಶ್ ಅಣ್ಣ ಇರಬೇಕು ಅಂತ ಇವರೆಲ್ಲ ಸೇರಿ ಅವ್ರನ್ನೆಲ್ಲ ಚರ್ಚೆ ಮಾಡಿ ಶಾಲೆಗೆ ಅಡ್ಮಿಷನ್. ಅಂದರೆ ಮಕ್ಕಳಿಗೆ ಯಾಕೆ ಸ್ಪೋರ್ಟ್ಸು ಆಯ್ಕೆ ಮಾಡ್ಕೊಂಡ್ರೆ ತುಂಬ ಮುಖ್ಯ ಸರ್. ಸ್ಪೋರ್ಟ್ಸು ಅನ್ನೋದು ಮಕ್ಕಳಿಗೆ ದೈಹಿಕವಾಗಿ ಮತ್ತು ಸ್ವಲ್ಪ ಆರೋಗ್ಯವಂತರಾಗಿರ್ಬೇಕು ಮತ್ತು ಆ ಮನೋಭಾವ ಬೆಳಿಬೇಕಂತಂದರೆ ಕ್ರೀಡೆಯಲ್ಲಿ ಮನೋಭಾವ ಇರಬೇಕಲ್ವ. ಅದರಲ್ಲಿ ಭಾಳ ಮುಖ್ಯ ಮಕ್ಕಳಿಗೆ ಕ್ರೀಡೆ ಮತ್ತು ಶಿಕ್ಷಣ ಎರಡೂ ಮುಖ್ಯ. ನಿಮ್ಮ ಮಗನ ಯಾವ ರೀತಿ ನೋಡ್ಬೇಕಂತ ಆಸೆ ಕ್ರೀಡಾ ಇಲ್ಲ, ಒಂದು ನ್ಯಾಷನಲ್ ಲೆವೆಲಲ್ಲಿ ಆಡೋದು ನೋಡಬೇಕು ಅಂತ ಆಸೆ ಇದೆ ಸರ್ ನಮ್ಗೆ. ನೀವು ಯಾವ ರೀತಿ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಇಲ್ಲ, ಎಲ್ಲ ರೀತಿಯಲ್ಲಿ ಸಹಕಾರ ಇದೆ. ಆಮೇಲೆ ಇನ್ನೊಂದೇನು ಅಂತಂದರೆ ಅವರು ಏನು ಆಗುವಗಳು ಈ ಥರ ಬೇಕು ಅಂದರೆ ನಾನು ಶಾಲೆಯಲ್ಲೂ ಸಹಾಯ ಮಾಡ್ತೀನಿ, ನಾನು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ. ಮತ್ತು ಅವನು ಮನೆಗೆ ಬಂದರೂ ಅಷ್ಟೇ ಪೂರ್ತಿ ಎಲ್ಲ ವರ್ಕೌಟೆಲ್ಲ ಇರ್ತಾನೆ. ಭಾಳ ಇದರಿಂದ ಮಾಡ್ತಾನೆ. ಥ್ಯಾಂಕ್ ಯು. ನಾನು 6th ಬಂದಾಗ 600 ಮೀಟರು ಹೋಬಳಿ ಗಂಟ ಹೋಗಿದ್ದೆ ಅಷ್ಟು. ಮತ್ತು 7th ಬಂದಾಗ ಡಿಸ್ಟಿಕ್ ಲೆವೆಲ್ ಗಂಟ 600 ಮೀಟರ್ ಹೋಗಿದ್ದೆ. ಮತ್ತು 8th ಬಂದಾಗ ಸೇಮ್ ಆಯಿತು. ಬಟ್ 9th ಬಂದಾಗ 3000 ಮೀಟರು ಸೆಕೆಂಡ್ ಪ್ರೈಸ್ ಮಾಡಿದ್ದೀನಿ, ಸ್ಟೇಟಿಗೆ ಸೆಲೆಕ್ಟ್ ಆಗಿದ್ದೀನಿ. ಸ್ಪೋರ್ಟ್ಸ್ ಅಂದರೆ ಇಷ್ಟ ನನಗೆ. ಎಸ್ ಸರ್. ಎಜುಕೇಷನ್ನು ಅಷ್ಟೇ, ಸ್ಪೋರ್ಟ್ಸು ಅಷ್ಟೇ ಸರ್. ಎಲ್ಲ ಈಕ್ವಲ್ ಆಗಿ ನೋಡ್ತಾರೆ ಇಲ್ಲಿ. ದಿನ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀಯಾ ಸರ್? ಪ್ರಾಕ್ಟೀಸ್ ಹೆಂಗೆ ಮಾಡ್ತೀಯ? ಹೆಂಗಿರುತ್ತೆ ದಿನಚರಿ ನೀನು ಕ್ರೀಡಾ ದಿನಚರಿ? ಹೌದು ಸರ್, ತುಂಬ ಚೆನ್ನಾಗಿರುತ್ತೆ. ದಿನ ವರ್ಕೌಟ್ ಇರುತ್ತೆ. ಬೆಳಗ್ಗೆ ಜಂಪ್ಸ್, ಮಾರ್ನಿಂಗು ಈವ್ನಿಂಗ್ 2 ಟೈಮ್ ಪ್ರಾಕ್ಟೀಸ್ ಇರುತ್ತೆ. 1.5 ಅವರ್ ಇಲ್ಲ 2 ಅವರ್ಸ್ ಇರುತ್ತೆ ಪ್ರಾಕ್ಟೀಸ್ ಇರುತ್ತೆ. ಕೋಚ್ ಹೇಳ್ಕೊಂಡು ಕೊಡ್ತಾರೆ ಚೆನ್ನಾಗಿ? ಹೌದು, ಕೋಚ್ ಮಾತ್ರ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾಗಬೇಕು ಅನ್ಕೊಂಡಿದ್ದೆ ಸ್ಪೋರ್ಟ್ಸಲ್ಲಿ ಒಂದು ನ್ಯಾಷನಲ್ ಅಚೀವ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ IPS ಇಲ್ಲ IAS ಆಗಬೇಕಂತ ಅಂದ್ಕೊಂಡು. ಓಕೆ. ಮನೇಲಿ ಯಾವ ರೀತಿ ಪ್ರೋತ್ಸಾಹ? ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಮನೇದೇನು ಪ್ರಾಬ್ಲಮ್ ಇಲ್ಲ, ಮನೇಲಂತೂ ತುಂಬ ಫುಲ್ ಸಪೋರ್ಟ್ ಮಾಡ್ತಾರೆ. ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀಯಪ್ಪ? ಮಾರ್ನಿಂಗ್ ಬಂದು 1.5 ಅವರು, ಈವ್ನಿಂಗ್ ಬಂದು 2 ಅವರ್ಸ್. ಹೆಸರು? ಗೌತಮ್ ಅಂತೇಳಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ವಿಶಿಷ್ಟವಾದ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರ್ತೈತೆ. ಸೊ ಏನಕ್ಕೆ ವಿಶಿಷ್ಟವಾಗಿ ಅಂತಂತಂದರೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲೇ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸ್ಪರ್ಧೆಗಳಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಗಳಿಸೋದ್ರ ಮುಖಾಂತರವಾಗಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಳೆದ ಸುಮಾರು 10 ವರ್ಷದಿಂದ ಹೆಸರು ಮಾಡ್ಕೊಂಡು ಬರೋಂಥ ಒಂದು ಸಂಸ್ಥೆ ಆಗಿದೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ಯಾವುದೇ ಮಗು ಸಹ ಶಿಕ್ಷಣಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ ಬರೀ ಶಿಕ್ಷಣ ಅಷ್ಟೇ ಮಾತ್ರ ನಾವು ಫೋಕಸ್ ಮಾಡ್ತಾ ಇಲ್ಲ, ಅದ್ರ ಜೊತೆಯಾಗಿ ಕ್ರೀಡೆಯನ್ನು ನಾವು ಸಮಾನವಾಗಿ ನಾವು ತಗೊಂಡೋಗ್ತಾ ಇದ್ದೀವಿ. ಸೊ ಅದರ ಪ್ರತಿಫಲವಾಗಿ ಇವತ್ತು ಒಂದು ನಮ್ಮ ಸಂಸ್ಥೆ
ನಾನು ಆಗಲೇ ಮುಂಚೆನೇ ಹೇಳ್ದಂಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸುವಂಥ ನಿಟ್ಟಿನಲ್ಲಿ ಇದಾಗಿದೆ. ಸೊ ಈಗಾಗಲೇ ನಮ್ಮಲ್ಲಿ ಸರಿಸುಮಾರು ಒಂದು 24 ಜನ ರಾಷ್ಟ್ರ ಮಟ್ಟದಲ್ಲಿ ವಿಭಿನ್ನವಾದ ಒಂದು ಕ್ರೀಡೆಗಳಲ್ಲಿ ಒಂದು ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಹ ನಮ್ಮ ಸಂಸ್ಥೆಯಲ್ಲಿ ಒಂದು 21 ಜನ ಮಕ್ಕಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಾನು ಅವ್ರನ್ನ ಶುಭಾಶಯಗಳನ್ನ ಕೋರ್ತೀನಿ. ಸೊ ಜೊತೆಗೇನಂತಂತಂದರೆ ಈ ಸಂಸ್ಥೆಯನ್ನು ಯಾಕೆ ಅಂದರೆ ಮುಂದೆ ಯಾವುದೇ ಮಕ್ಕಳಿರ್ಬೋದು ಯಾಕೆ ಈ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಂತಂದರೆ ಅವರಲ್ಲಿರುವಂಥ ಒಂದು ಕ್ರೀಡಾ ಒಂದು ಏನು ಸಾಮರ್ಥ್ಯಗಳಿದ್ದಾವೆ ಅದನ್ನು ಹೊರಗಡೆ ಹಾಕ್ಸ್ಬೇಕಂತಂದರೆ ಈ ಒಂದು ಸಂಸ್ಥೆ ಒಂದು ಉತ್ತಮವಾದ ಸಂಸ್ಥೆ ಆಗಿದೆ. ಸೊ ಹಾಗಾಗಿ ನಾನು ಹೆಚ್ಚು ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಏನಂತಂದರೆ ಈ ಸಂಸ್ಥೆಗೆ ಯಾವುದೇ ಮಗು ಸಹ ಒಂದು ಅಡ್ಮಿಷನ್ ಅಥವಾ ಒಂದು ಪ್ರವೇಶವನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದ ಸರ್ವತೋಮುಖವಾದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ತಾಯಿದೆ, ಅದರಲ್ಲೂ ವಿಶೇಷವಾಗಿ ಕ್ರೀಡೆಗೆ ಅನ್ನೋ ರೀತಿಯಲ್ಲಿ ಅಂತ. ಸೊ ಹಾಗಾಗಿ ಈ ಒಂದು ಸಂಸ್ಥೆಯನ್ನು ಒಂದು ಕ್ರೀಡಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಗೊಳ್ಳೋ ರೀತಿಯಲ್ಲಿ ನಮ್ಮ ದೈಹಿಕ ಶಿಕ್ಷಕರಂತ ನಾಜೀರ್ ಇರ್ಬೋದು, ಮತ್ತು ಈ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಂತ ಲೋಕೇಶ್ ಅವರು ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಾಲ್ ಅಂತ ಗ್ರೀಷ್ಮಾರ್ ಅವರು ಇರ್ಬೋದು. ಇವರೆಲ್ಲ ಪರಿಶ್ರಮ ನಿರಂತರವಾಗಿದೆ ಮತ್ತು ಹಾಗಾಗಿ ಅವ್ರನ್ನೆಲ್ಲರೂ ಸಹ ಈ ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ತೀನಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಈಗಾಗಲೇ ನಾವು ಆ ಒಂದು ದಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಸೊ ಈ ಒಂದು ಸಂಸ್ಥೆ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಒಂದು ಹೊಸ ಒಂದು ಛಾಪನ್ನು ಮೂಡಿಸೋ ರೀತಿಯಲ್ಲಿ ಆಗಲಿ ಅಂತ ಹೇಳೋದ್ರ ಮುಖಾಂತರವಾಗಿ ನಾನು ಆಶಿಸ್ತಾ ಇದ್ದೀನಿ.